ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಮಳೆ ಸಿಕ್ಕಾಪಟ್ಟೆ ಮಳೆ ಇದೆ. ಇವತ್ತು ಬಸ್ ಬಂದಿರೋದ್ರಿಂದ ಮಕ್ಕಳಿಗೆ ಶಾಲೆಗೆ ಹೋಗೋದು ಭಾಳ ಕಷ್ಟ ಆಗ್ತಾಯಿದೆ. ಬಸ್ಗಳು ಬಂದಿದೆ ಮತ್ತು ಇವತ್ತು ಮಳೆ ಸಿಕ್ಕಾಪಟ್ಟೆ ಸುರಿತಾ ಇದೆ. ಮಳೆ ಭಯಂಕರವಾದ ಮಳೆ 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 ಎಲ್ಲಿ ನೋಡಿದ್ರೆ ನೀರು 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 ಫುಲ್ ನೀರಿದೆ. ಫುಲ್ ನೀರು. ಇದು ವಿಜಯಪುರ ನಗರದ ಇಬ್ರಾಹಿಂಪುರ ರೈಲ್ವೆ ಸ್ಟೇಷನ್ದ ಸದ್ಯದ ಪರಿಸ್ಥಿತಿ. ಟಿಕೆಟ್ ತೆಗೆಯಲು ಯಾವ ನಾನು ಇಲ್ಲಿ ವಾಕಿಂಗ್ಗೆ ಬಂದ ಹಿರಿಯರು, ಇಲ್ಲ ರೀ ಸೂರ್ಯವಂಶಿ ಅವರೇ, ಇಲ್ಲಿ ಬನ್ನಿ, ಟಿಕೆಟ್ ಹೇಗೆ ತೆಗಿಲಿಕ್ಕೆ ಹೋಗಬೇಕು, ಯಾವ ಟೈಪ್ ಮಾಡಬೇಕು, ಇದನ್ನು ನೋಡಕತ್ತರೆ ಬರ್ರಿ ಅಂಥೇಳಿ ನನಗಿಲ್ಲಿ ಕರೆಸಿದರು. ನಾನು ಜಗದೇವ್ ಸೂರ್ಯವಂಶಿ, ಸಾಮಾಜಿಕ ಕಳಕಳಿಯುಳ್ಳ ವ್ಯಕ್ತಿ. ಇಲ್ಲಿ ನೋಡಿ, ಈ ಥರ ನೀರು ಸಂಪೂರ್ಣ ಈ ರಸ್ತೆ ಲೆವೆಲ್, ಆ ಕಟ್ಟಿ ಲೆವೆಲ್ ಇದೆಲ್ಲ ಗರ್ಸ್ ಹಾಕಿ ಪಕ್ಕಾ ಮಾಡಿದರೆ ಇಲ್ಲಿ ನೀರು ಏನು ನಿಂದಿರೋದಿಲ್ಲ. ಇದು ರೈಲ್ವೆ ಇಲಾಖೆಯ ಉನ್ನತ ಅಧಿಕಾರಿ ವರ್ಗ ಈತ ಕಡೆ ಸ್ವಲ್ಪ ಗಮನ ಹರಿಸಿ ತಕ್ಷಣ ಇದು ಇಬ್ರಾಹಿಂಪುರ ರೈಲ್ವೆ ಸ್ಟೇಷನ್ದಲ್ಲಿ ಸಾರ್ವಜನಿಕರಿಗೆ ಅನಾನುಕೂಲ ಆಗುತ್ತಿರುವ ಈ ಸಮಸ್ಯೆಯನ್ನು ಶೀಘ್ರದಲ್ಲಿ ಬಗೆಹರಿಸಿ. ಇಲ್ಲಿ ನೋಡಿ, ಇದು ರಸ್ತೆ ಇದೆ. ರಸ್ತೆಯಿಂದ ನಿಮ್ಮ ಏನು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ಮೇಲೆ ಏರ್ಲಿಕ್ಕೆ ಏನು ಸ್ಟೆಪ್ ಇದ್ದಾವೆ, ಆ ಸ್ಟೆಪ್ ಲೆವೆಲ್ಗೆ ಇದು ಗರ್ಸ್ ಹಾಕಿ ಪೂರ ಮೆಟ್ಲಿಂಗ್ ಮಾಡ್ಕೊಂಡು ಇಲ್ಲೇನು ಟೈಲ್ಸ್ ಅಥವಾ ಮತ್ತು ಏನಾದರೂ ಹಾಕಿ ಇದನ್ನು ಎತ್ತರ ಮಾಡಿಬಿಟ್ರೆ ಈ ಕಡೆ ಕಂಪೌಂಡ್ ಇದೆ, ಈ ಕಡೆ ಕಂಪೌಂಡ್ ಇದೆ, ಎಲ್ಲಿ ನೀರು ಹೋಗ್ಲಿಕ್ಕೆ ಆಸ್ಪದನೇ ಇಲ್ಲ. ಈ ಥರ ಯಾವಾಗ ಮಳೆ ಬರ್ತದೆ, ಇಲ್ಲಿ ಇಬ್ರಾಹಿಂಪುರ ಏನು ರೈಲ್ವೆ ಸ್ಟೇಷನ್ದು ಏನು ಇಲ್ಲಿ ಟಿಕೆಟ್ ಕೊಡೋ ಜಾಗ ಇದೆ, ಇದು ಸಂಪೂರ್ಣ ಈ ಥರ ನೀರಿನಲ್ಲಿ ಮುಳುಗಿರ್ತದೆ. ಸಾರ್ವಜನಿಕರು ಸ್ವತಃ ನನ್ನನ್ನು ಇಲ್ಲಿ ಕರೆಸಿ ಸಮಿತಿ ವಿಡಿಯೋ ಮಾಡಿ ರೈಲ್ವೆ ಇಲಾಖೆ ಉನ್ನತ ಅಧಿಕಾರಿಗಳಿಗೆ ತಿಳಿಸ್ಬೇಕಂಥೇಳಿ ನನಗೆ ಮಾಹಿತಿ ನೀಡಿದರು. ಅದ್ರ ಸಲುವಾಗಿ ನಾನು ಇಲ್ಲಿ ಈ ಇಬ್ರಾಹಿಂಪುರ ರೈಲ್ವೆ ಸ್ಟೇಷನ್ದ ಹತ್ತಿರ ಬಂದು ಸಂಪೂರ್ಣ ವಿಡಿಯೋ ಮಾಡ್ತಿದ್ದೇನೆ. ಸಂಬಂಧ ಬರುವ ಅಧಿಕಾರಿ ವರ್ಗ ತಕ್ಷಣ ಇದಕ್ಕೆ ದಿಟ್ಟ ಕ್ರಮ ತೆಗೆದುಕೊಂಡು ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು ಅಂಥೇಳಿ ಎಲ್ಲ ಸಮುದಾಯದ ಸಾರ್ವಜನಿಕರ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.